ಅರುಣ್ ಅವರೇ, ನೀವು ಅ, ರಾಮ ಮಂದಿರದಲ್ಲಿರ್ತಕ್ಕಂಥ ರಾಮಲಲ್ಲನಿಂದ ಹಿಡಿದು ಕೇದಾರದಲ್ಲಿರ್ತಕ್ಕಂಥ ಆದಿಶಂಕರಾಚಾರ್ಯರ ವಿಗ್ರಹ ತನಕ, ಹಾಗೆ ಅನೇಕ ಮಹನೀಯರ ಪೋರ್ಟ್ರೇಟ್ಗಳನ್ನು ಕೂಡ ನೀವು ನಿಮ್ಮ ಕೈಯಿಂದ ಅರಳಿದೆ, ಅದಕ್ಕೆ ಜೀವ ಸಿಕ್ಕಿದೆ. ಆದರೆ ನೀವೆಲ್ಲಿ ಹೋದರೂ ಕೂಡ ಎಲ್ರಿಗೂ ರಾಮಲಲ್ಲನ ಬಗ್ಗೆನೇ ಪ್ರಶ್ನೆ ಕೇಳಬೇಕು, ಅದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು, ಆ ಮುದ್ದಾದ ಮೂರ್ತಿಯ ಕಣ್ಣಲ್ಲಿರೋ ಹೊಳಪು ಅದು ಹೆಂಗೆ ಕೊಟ್ರಿ ಅಂತ ತಿಳ್ಕೊಳ್ಬೇಕು ಅಂತ. ಹಿಂಗೆ ವಿಶ್ವದಾದ್ಯಂತ ರಾಮಲಲ್ಲನ ಮೂರ್ತಿ ಬಗ್ಗೆ ನಿಮಗೆ ಶ್ಲಾಘನೆ ವ್ಯಕ್ತವಾಗ್ತಿರುವಾಗ ಹೇಗೆ ಅನ್ಸುತ್ತೆ? ಅದ್ರ ಹಿಂದಿನ ಪರಿಶ್ರಮಗಳನ್ನು ಯಾವ ರೀತಿ ನೆನಪು ಮಾಡ್ಕೊಳ್ತೀರಿ? ನೋಡಿ, ನನಗೆ ಹೇಳ್ದಾಗೆ ತಾಯಿ ಮಗನ್ನೇ ಈ ಕೆಲಸಕ್ಕೆ ಬಿಡೋಲ್ಲ ಅನ್ನೋ ವಿಷಯ ನನ್ನಲ್ಲೇ ಅದು ಆಗಿದ್ದು ಫಸ್ಟ್ ನನಗೆ ಅನುಭವ. ನಮ್ಮ ತಾಯಿಯೇ ಸಹ ಬೇಡ ಈ ಕೆಲಸ, ಅಪ್ಪ ಹಾಕಿದ ಆಲದ ಮರ, ಶ್ರಮ, ಧೂಳು, ಇದು ಬಿಟ್ಟು ನೀನು ಕೆಲಸಕ್ಕೆ ಹೋಗಪ್ಪ ಅಂತ ಅವ್ರ ಆಸೆ. ಹಾಗೆ ಅವ್ರನ್ನ ಕನ್ವಿನ್ಸ್ ಮಾಡಿ ಒಂದು ಮಟ್ಟಕ್ಕೆ ಒಂದು ಸಾಧನೆ ಮಾಡಿದ್ಮೇಲೆ ಅವ್ರಿಗೆ ತೃಪ್ತಿ ಆಯಿತು. ನಮಗೆ ಅಯೋಧ್ಯೆಯಲ್ಲಿ ಯಾವಾಗಲೂ ನನ್ನನ್ನು ನೆನೆಸ್ಕೊತಾರೆ, ಅದು ದೇವರ ಕೊಟ್ಟ ಆಶೀರ್ವಾದ ಅಂತ ಭಾವಿಸ್ತೇನೆ. ಕೆಲವೊಮ್ಮೆ ಅದನ್ನು ಆದಷ್ಟು ನಾನು ಮರೆಯಲಿಕ್ಕೆ ಪ್ರಯತ್ನ ಪಡ್ತೇನೆ, ನಾನು ಮಾಡಿದ್ದು ಅನ್ನೋದಕ್ಕಿಂತ ಹಾಗೆ ಅವ್ರು ಮಾಡಿಸ್ಕೊಂಡ್ರು ಅನ್ನೋದು. ಈಗ ತಾನೇ ಹೇಳಿದ್ರು ನಮ್ಮ ಡಾಕ್ಟರ್, ಅವ್ರನ್ನ ನೆನೆಸ್ಕೊಂಡು ಅವ್ರು ನಮ್ಮ ಕೈಲಿ ಮಾಡಿಸ್ಕೊತಾರೆ ಅನ್ನೋದು ಅಷ್ಟೇ. ಆಗ ಯಾವುದೇ ಶ್ರಮ ಏನೂ ಅನಿಸೋದಿಲ್ಲ, ನಿಮಗೆ ಎಷ್ಟೊತ್ತು ಕೆಲಸ ಮಾಡಿದ್ರು ನಿಮಗೆ ದಣವಾಗಿದೆ ಅಂತ ಅನಿಸೋದಿಲ್ಲ. ಸೊ ಆ ರೀತಿಯಲ್ಲಿ ಒಂದೆರಡು ವಿಷಯಗಳನ್ನ ನಾನಿಲ್ಲಿ ಮಾತಾಡಬೇಕಂದ್ರೆ, ಆಯ್ಕೆ ಪ್ರಕ್ರಿಯೆ, ಅಯೋಧ್ಯೆಯಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆ ನನಗೆ ಬಹಳ ವಿಶೇಷ ಅನ್ನಿಸುತ್ತೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಸಾಮಾನ್ಯವಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕು ಅಂದರೆ ನೀವು ಅದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇರ್ಬೋದು, ರೈಟಿಂಗ್ ಅಥವಾ ಒಂದು ಮಾಡೆಲ್ ಕೊಡಬೇಕು. ಅದೇ ರೀತಿ ಅವರು ಸಾಮಾನ್ಯವಾಗಿ ಕೇಳ್ತಾರೆ. ಗೊತ್ತಿಲ್ಲ ನನಗೆ ಏನಕ್ಕೆ ಮಾಡೆಲ್ ಕೊಡಬೇಕು, ಡ್ರಾಯಿಂಗ್ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ. ಕಾರಣ ಏನೋ ಬೇರೆ ಇದೆ ನಮಗಿಲ್ಲಿ. ಯಾಕಂದರೆ ಈಗ ಒಂದು ಮಾಡೆಲ್ ಡ್ರಾಯಿಂಗ್ ನಾವು ಕಮಿಟಿ ಮೆಂಬರ್ಸ್ಗೆ ಕೊಟ್ಟರೆ, ಅವ್ರಿಗೆ ಮೆಚ್ಚುಗೆ ಆದರೆ ಅದನ್ನೇ ನಾವು ಕಾಪಿ ಮಾಡ್ತೀವಿ. ಒಂದು ಎನರ್ಜಿ ಎಲ್ಲಿ ಫ್ಲೋ ಆಗುತ್ತೆ, ಅದಾಗಲ್ಲ. ಅದನ್ನು ನಾನು ರೈಟಿಂಗಲ್ಲಿ ಕೊಡ್ತೀನಿ. ನಾವು ಮಾಡೆಲ್ ಆಗಲಿ ಡ್ರಾಯಿಂಗ್ ಆಗಲಿ ಮಾಡೋದು ಬೇಡ. ಅವಕಾಶ ಸಿಕ್ಕಿದ್ರೆ ಅಯೋಧ್ಯೆಯಲ್ಲಿ ನಾವು ರಾಮನ ಹುಡುಕಿ ಕೊಡ್ತೀನಿ ಅಂತ. ವಾಹ್! ಅದು ಕೊಟ್ರಿ ಕೂಡ ನೀವು. ನನ್ನ ಮನಸ್ಸಲ್ಲಿ ಇದ್ದಿದ್ದು ಹೇಳಿದೆ. ಏನಕ್ಕೆ ಅಂದರೆ, ನೋಡಿ, ನಮಗೆ 9 ತಿಂಗಳು ಇದು ಕೆಲಸ ಮಾಡಲಿಕ್ಕೆ ಸಮಯ ಬೇಕು. ಅಯೋಧ್ಯೆಯಲ್ಲಿ ಮಾಡಬೇಕು. ಮಾಡಬೇಕಾದ್ರೆ ನಾವು ಭಾಳಷ್ಟು ಜನಗಳನ್ನ ಭೇಟಿ ಮಾಡ್ತೀವಿ. ಆ ಜಾಗದ ಒಂದು ಮಹತ್ವ ಇರುತ್ತದೆ. ಅದನ್ನ ಎನರ್ಜಿ ನಾವು ಫೀಲ್ ಮಾಡಬೇಕು. ಅದರದ ಸ್ಪಂದಿಸಕ್ಕೆ ನಾವು ಪ್ರಯತ್ನ ಮಾಡಬೇಕು. ಬಂದಂತಹ ಎನರ್ಜಿನ ನಾನು ಅಬ್ಸರ್ವ್ ಮಾಡಿ ವಾಪಸ್ ನಾವು ಶಿಲ್ಪಕಲೆಯಲ್ಲಿ ಕೊಡಬೇಕು. ಸೊ ಈ ರೀತಿಯಾದ ಪ್ರಕ್ರಿಯೆ ಮಾಡಬೇಕಾದ್ರೆ ನನಗೆ ಯಾವಾಗಲೂ ನೆನಪು ಬರ್ತಿದ್ದು, ನಾನು ಒಬ್ಬ ರಾಮ ಭಕ್ತನಾಗಿ ಅವ್ರನ್ನ ಹೇಗೆ ನೋಡೋಕ್ಕೆ ಇಷ್ಟಪಡ್ತೀನಿ. ನಾನೀಗ ನಮ್ಮ ಮನೆಯವ್ರನ್ನೆಲ್ಲ ಅಯೋಧ್ಯೆಗೆ ನಾನು ಕರ್ಕೊಂಡು ಹೋಗ್ಬೇಕು ಅಂದರೆ ಎಷ್ಟು ನನಗೆ ಖರ್ಚಾಗುತ್ತೆ. ಅಷ್ಟು ಶ್ರಮ ವಹಿಸಿ ನಾವು ಖರ್ಚು ಮಾಡ್ಕೊಂಡು ಹೋದ್ರೂ ಅವ್ರ ದರ್ಶನ ಅಷ್ಟು ವಿಶೇಷವಾಗಿರಬೇಕು. ನಮ್ಮ ಭಾರತದಿಂದ ಯಾರೇ ಬಂದು ಅವ್ರ ದರ್ಶನ ಮಾಡಿದ್ರು ಅವ್ರ ದರ್ಶನ ಕೊಡಬೇಕು. ಅವ್ರ ಮನಸ್ಸಲ್ಲಿರೋ ನೋವೆಲ್ಲ ಮರಿಬೇಕು, ಅವರು ಬಂದು ಕೂಡಲೇ ನೋಡಿದ ಕೂಡಲೇ. ಹಾಗೆ ನಿರ್ಮಾಣ ಮಾಡಬೇಕು ಅನ್ನೋದೊಂದು ಆಸೆ. ಅದನ್ನು ಪ್ರಾರ್ಥನೆ ಮುಖಾಂತರ ಅವ್ರು ಮಾಡಿಸ್ಕೊಂಡ್ರು.